ಅಯ್ಯೋ ಏಕ್ದಮ್ ಬಂದಾರನ ಸೀಜ ಮಾಡಿದ್ರಿ ಸರ್ ಅವರು. ಏನು ಕೇಳೇ ಇಲ್ಲ ರೀ. ಹೊಟ್ಟಿಗೆ ಮಕ್ಕಳಿಗೆ ಏನಾರ ಮಾಡಿ ಹಾಕ್ತೇವೆ ಅಂದ್ರೂ ಕೇಳಿಲ್ರಿ. ಬಂದಾರನ ಬಾಂಡೆ ಸಾಮಾನು ತೆಗೆದು ಒಗ್ದಾರನ ಚಾವಿ ಹಾಕಿಬಿಟ್ಟಿದ್ರಿ ಸರ್. ಹೊಟ್ಟಿಗೆ ಏನಾರ ಮಾಡಿ ಹಾಕ್ತೇವೆ ರೀ ಬಾನಂತಾನೆ ಅದಾಳ ಅಂತಂದ್ರೂ ಕೇಳಿಲ್ರಿ. ಹೊಲಸು ಬೈತಾರ್ರಿ. ಹೊಟ್ಟಿಗೆ ಏನು ತಿಂತೇರಿ, ಶಗನ ತಿಂತೇರಿ, ಅದನ್ನು ತಿಂತೇರಿ, ಇದನ್ನು ತಿಂತೇರಿ ಅಂತೇಳಿ ಮೈ ಮ್ಯಾಗ ಎರ್ಕೊಂಡ್ ಬರ್ತಾರ್ರಿ ಹೆಂಗಸರಿಗೆ ಎಲ್ಲ ರೀ. ನಾವು ಒಬ್ಬರೇ ಇರ್ತೇವ್ರಿ ಮನ್ಯಾಗ ರೀ. ಅಂಥ ಟೈಮ್ದಾಗ ಬರ್ತಾರ್ರಿ. ಡೆಲಿವರಿ ಆಗಿ ಈಗ 1 ತಿಂಗಳಾತ್ರಿ. ಹ್ಞೂ ರೀ. ಎಲ್ಲಿ ಹಾಲು ಕುಡ್ಸೋದು, ಎಲ್ಲಿ ಬಾಣಂತಿಗೆ ಮಾಡಿ ಹಾಕೋದ್ರಿ ಏನು ತಿಳಿದಿಲ್ರಿ ನಮಗೆ. ಹೊರಗೆ ಐತ್ರಿ, ಹೊರಗೆ ಎಲ್ಲ ಸಾಮಾನು ಹೊರಗೆ ಹೋಗಿದ್ದಾರ್ರಿ. ಹಾಂ, ಹೊರಗೆ ತೆಗಿಬೇಕ್ರಿ ಮಕ್ಕಳನ್ನ ಕರ್ಕೊಂಡು. 3 ಮಕ್ಕಳು ಅದಾವ್ರಿ ಸಣ್ಣ ಬಾಣಂತಿರಿ. ನೋಟಿಸ್ ಅದು ಏನು ಕೊಟ್ಟಿಲ್ರಿ ಸರ್. ಅವ್ರು ಸಡನ್ ಆಗಿ ಬಂದವ್ರು ನನ್ನ ಬಾಗಿಲನ್ನ ಹಾಕಿಬಿಟ್ಟಾರಿ, ಚಾವಿ ನನ್ನ ಲಾಕ್ ಮಾಡ್ಯಾರಿ. ಏನು ಟೈಮ್ ಅದು ಕೆಲಸ ಟೈಮ್ ಕೊಡ್ರಿ ಸಾಮಾನು ತಗೋತೇವೆ ಅಂದ್ರೆ ಕೇಳಿಲ್ರಿ ಅವ್ರು. ಸಡನ್ ಆಗಿ ಬಂದಾರ ನನ್ನ ಸಾಮಾನು ತೆಗೆದು ಚಾವಿ ಹಾಕಿಬಿಟ್ಟಾರಿ. ಈಗ ಎಲ್ಲಿ ಕುದಿಸ್ಕೊಂಡು ತಿನ್ನೋದು. ಬಾಣಂತಿ ಅದಾಳ್ರಿ. ಅವ್ರ ಔಷಧ ಗುಳಿಗೆ ಸಹಿತ ಅಲ್ಲೇ ಅದಾವ್ರಿ. ತಾಯಿ ಕಾರ್ಡ್ ಸಹಿತ, ಆಧಾರ್ ಕಾರ್ಡ್, ಹುಡುಗನ ಔಷಧ ಎಲ್ಲ ಅಲ್ಲೇ ಅದಾವ್ರಿ ಒಳಗೆ. ಬಂದಾರ ನನ್ನ ಚಾವಿನ ಹಾಕಿಬಿಟ್ಟಿರಿ. ನಾವು ಎಲ್ಲಿ ಮಾಡಿ ಇದನ್ನು ಮಾಡಿ ತಿನ್ನೋದು ಹೇಳ್ರಿ. ಈಗ ಹಾಂ, ಪೊಲೀಸರು 5 ಜನ ಬಂದಿದ್ದರು ರೀ. ಮತ್ತು ಅವ್ರು ಬಂದಿದ್ದರು ಬ್ಯಾಂಕಿನವ್ರು. ಏನೂ ಇಲ್ಲರಿ, ಬೆಳಗಿಂತ್ರ ಊಟ ಇಲ್ಲ, ಏನಿಲ್ಲ. ಬಾಣಂತಿಗಿಲ್ಲ, ಮಕ್ಕಳಿಗಿಲ್ಲ, ನಮಗಿಲ್ರಿ. ಎಲ್ಲ ಹಂಗೆ ಕುಂತ್ಬಿಟ್ಟೇವ್ರಿ. ಪೂರ ರೊಕ್ಕ ತುಂಬಂತಾರೆ. ಈಗ ಸಡನ್ನಾಗಿ ತುಂಬಂತಂದ್ರೆ ಎಲ್ಲೂ ತುಂಬೇಕ್ರಿ ಸರ್. ಮಲ್ಲ ಅವರಿಗೆ ಆರಾಮಿಲ್ರಿ, ನಮ್ಮ ಅಜ್ಜಿಗೆ ಆರಾಮಿಲ್ರಿ. ಬಾಣಂತಿ ಅದಾಳ್ರಿ ಮನ್ಯಾಗ. ತುಂಬ್ತೇವ್ರಿ ಸರ್ ಅಂತಂದ್ರೂ ಕೇಳಂಗಿಲ್ಲ ರೀ. ಹೊಲಸು ಬೇಯ್ತಾರ್ರಿ ಬಂದ್ ಕೇಸ್. ಹಾಂ ರೀ. ಹೆಸರು ಸುವರ್ಣ ಗಣಪತಿ ಲೋಹಾರ್. ಏನು ಸರ್, ಬೆಳಿಗ್ಗೆ ಮುಂಜಾನೆ ಬಂದ್ರಿ ಸರ್ 10 ಗಂಟೆಗೆ. ಏನು ನಾಷ್ಟ ಮಾಡಿಲ್ಲ, ಒಂದು ಚಹಾ ಕುಡ್ದಿಲ್ಲ, ಮಲ್ಕೊಂಡಿದ್ದು. ಎದ್ದು ಕುಂತಿದ್ದೇವೆ ಅಷ್ಟೇ ಸರ್. ಬಂದವ್ರನ್ನ ಒಂದು 4-5 ಜನ ವಕೀಲ್ ಟೈಪ್ ಕೋರ್ಟ್ ಹಾಕೊಂಡು ಬಂದ್ರು ಸರ್. 4 ಜನ ಪೊಲೀಸರು ಬಂದ್ರು. ಆಮೇಲೆ ಬಾಕಿದವ್ರು ಬ್ಯಾಂಕಿನವ್ರ ಯಾರ್ಯಾವ ಒಂದು 5-6 ಜನ ಸರ್, ಒಂದು 10 ಜನ ಇರ್ಬೋದು ಸರ್. ಅವ್ರೆಲ್ಲರೂ ಕೂಡ ಬಂದವ್ರನ್ನ ನಮ್ಗೆ ಟೈಮಿಂಗ್ ಸಕಟ್ ಕೊಡಾಕಿಲ್ಲ ಸರ್. ನಿಮ್ಮ ಮನೆ ಸೀಸ್ ಆಗೈತಿ ಹಂಗೆ ಹಿಂಗೆ ಅಂತೇಳಿ ಸಾಮಾನೆಲ್ಲ ನೀವು ಸಾಮಾನು ಸಕಟ್ ಹಿಡಿಗೊಡ್ಲಿಲ್ಲ ಸರ್. ಕೂಸಂತೂ ನೀವು ಹೊರಗೆ ನಡ್ರಿ ಅಂತ ಹೇಳಾಕತ್ರಿ ಸರ್. ಅಜ್ಜಿ ಒಬ್ಬಾಕಿ ಪೇಷಂಟ್ ಇದ್ಲ ಅಂದ್ರೆ ಆಕಿನ ಅಡ್ಮಿಟ್ ಮಾಡಿ ಮೊನ್ನೆ ಕರ್ಕೊಂಬಂದಿದ್ದೇವೆ ಸರ್ ನಾವು ಅವ್ರನ್ನೂ ಸಕಟ ಹೊರಗೆ 5 ನಿಮಿಷ ನಿಂದ್ರಗೊಡುವಾರ ಸರ್. ಎಲ್ಲರೂ ಹೊರಗೆ ಬಿದ್ದು ಹೋಗ್ರಿ ಅಂತೇಳಿ ನಿಂತು ಬಿಟ್ಟಿದ್ದಾರೆ ಸರ್ ಅವರು. ಅದಕ್ಕೆ ಮತ್ತೇನು ಮಾಡಿದ್ದು, ಅಲ್ಲಿಂದ ನಮ್ಗೆ ಟೈಮಿಂಗ್ ಸರ್ 10 ನಿಮಿಷ ಟೈಮ್ ಕೊಟ್ರೆ ಅಷ್ಟೇ ನಾವು ಸಾಮಾನು ತೊಗೊಂಡು ಎಲ್ಲ ಹೊರಬೀಳ್ತೇವೆ, ಇಲ್ರಕ್ಕ ಬೀಳಾಕಾಗಂಗಿಲ್ಲ ರೀ ನಮಗಂತ ಹೇಳಿದು. ಆ 10 ನಿಮಿಷ ಟೈಮಿಂಗ್ ಕೊಟ್ಟರು ಎಲ್ಲ ಸಾಮಾನು ತೆಗೆದು ಹೊರಗೆ ಇಟ್ಟಿದ್ದೇವ್ರಿ ಸರ್. ಪಾಪುನ ಎಲ್ಲಿ ತೊಗೊಂಡು ಹೋಗಿ ಕುಂಡ್ರೋ ಸರ್ ನಾವು? ಈ ಥರ ಚಾವಿ ಹಾಕೊಂಡು ಹೋದ್ರೆ ಪಾಪುನ ತೊಗೊಂಡು ಎಲ್ಲಿ ಹೋಗಿ ಕುಂಡ್ರೋದು? ಮಲಿ ಹಾಲು ಎಲ್ಲಿ ಕುಡ್ಸೋದು ಸರ್? ಅದು ಪಾಪುಗೆ ಇದ್ದಿದ್ದು ಡಾಕ್ಯುಮೆಂಟ್ಸ್ ಪಾಪುಗೆ 8 ತಿಂಗಳದಾಗ ಡಿಲಿವರಿ ಆಗೈತೆ ಅಂತೇಳಿ ಕಾಜ್ನಾಗ ಇಟ್ಟಿದ್ರು ಸರ್. ಅದ್ರ ಡಾಕ್ಯುಮೆಂಟ್ಸ, ನನ್ನ ಔಷಧ ಡಾಕ್ಯುಮೆಂಟ್ಸ ಎಲ್ಲ ಒಳಗೆ ಅದಾವ ಸರ್. ಅಂತ ತಗೋತೇನೆ ಬಾಗ್ಲ ತೆಗಿ ಅಂತಂದ್ರೆ 5 ನಿಮಿಷ ಬಾಗ್ಲ ತೆಗಿಲಿಲ್ಲ ಸರ್ ಅವ್ರು. ಹಾಂ, ಆ ಥರ ಮಾತಾಡ್ರೆ ಹೆಂಗೆ ಸರ್? ಒಂದು ಹೆಣ್ಣಿನ ಮನಸ್ಸು ಅರ್ಥ ಮಾಡ್ಕೋದಿಲ್ಲ ಅಂದ್ರೆ ಅವರು ಒಂದು ಹೆಣ್ಣೆ ಇರ್ತಾರೆ ಇಲ್ಲೋರಿ ಸರ್. ಮುಂಜಾನೆಯಿಂದ ನಾನು 2 ಮಕ್ಕಳು ಊಟ ಇಲ್ಲ ಸರ್. ಆ ಸಣ್ಣ ಪಾಪುಗೆ ಹಾಲು ಕುಡಿಸ್ಬೇಕಂದ್ರೂ ನಮಗೂ ಹೊಟ್ಟೆ ಕೂಳಿಲ್ಲ ಸರ್. ಮುಂಜಾನೆಯಿಂದ 10 ಗಂಟೆದಿಂದ ಏನೂ ತಿಂದಿಲ್ಲ ಸರ್. ಮಾಡಿ ತಿನ್ನೋದಾರೆ ಎಲ್ಲಿ ಸರ್? ಏನು ಐತಿ ಜಾಗ ಐತಿ ಸರ್ ಮಾಡಿ ತಿನ್ನಕ? ಹಾಂ, ಲೋನ್ ಕಟ್ಟಾಕ ಅಂದ್ರೆ ಸರ್ ನಡಕ ನಾನು ಡಿಲಿವರಿ ಆಗೋಕ್ಕಿಂತ ಒಂದು 15 ದಿವಸದಿಂದ ಹೋಗಿದ್ದು ಸರ್ ನಾವು. ಆಮೇಲೆ ಅವ್ರೇನನ್ನಾಕತ್ರು ಕೇಳ್ದು ಸರ್. ನಾವು 3 ಲಕ್ಷ ರೂಪಾಯಿ ತುಂಬ್ತೇವು, ಕ್ಲೋಸ್ ಮಾಡ್ಕೋತೇನಂದ್ರೆ ಹಂಗ್ರಿ ಸರ್. ಮತ್ತು ನೀವು ಎಲ್ಲಾನು ಕ್ಲೋಸ್ ಮಾಡಾಕಂದ್ರೆ ನಮ್ಮ ಪರಿಸ್ಥಿತಿ ಈ ಥರ ಐತಿ. ನಮ್ಮ ಪಪ್ಪ ನೋಡ್ರ ಕೈ ದುಡಿಮೆ ಮಾಡ್ರ. ಆಮೇಲೆ ಅದ್ರಾಗ ನಾವು ಇಷ್ಟ ತುಂಬ್ಕೋತೇವೆ ಅಂದ್ರೆ ತುಂಬ್ತೇವ್ರಿ ಸರ್ ಅಂತೆ ಸ್ಟೇಟ್ಮೆಂಟ್ ಕೊಡಂತ ಕೇಳಿದ್ರು ಸರ್. ಸ್ಟೇಟ್ಮೆಂಟ್ ಕೇಳಕ್ಕೆ ಹೋದ್ರೆ ಅದ್ರ ಸ್ಟೇಟ್ಮೆಂಟ್ದು ಅಮೌಂಟ್ ತುಂಬಂತ ಹೇಳ್ತಾರೆ ಸರ್. 5 ಲಕ್ಷ ರೂಪಾಯಿ ತುಂಬಿರ ಸ್ಟೇಟ್ಮೆಂಟ್ ಕೊಡ್ತೇವೆ, ಹಿಂಗೆ ಬೇಕಾದಂಗೆ ಮಾತಾಡ್ತಾರೆ ಸರ್ ಅವ್ರು. ನಮ್ಮ ಸರ್ಕಾರದಿಂದ ಪರಿಹಾರ ಬೇಕು ಸರ್. ಇದು ಕಿರ್ಕುಳ ಆದಂಗೆ ಅನ್ನೋರು ಸರ್. ಕೂಸನ್ ತಗೊಂಡು ಎಲ್ಲಿ ಹೋಗ್ಬೇಕ್ರಿ ಸರ್? ಮನಿ ಇಲ್ಲ, ಏನಿಲ್ಲ, ಬಾಡಿಗೆ ತುಂಬೋ ಅಷ್ಟರೇ. ನಮ್ಮ ಅಪ್ಪಾರಿಗೆ ಬಾಡಿಗೆ ತುಂಬೋ ಅಷ್ಟರೇ. ಇದನ್ನ ಪರಿಸ್ಥಿತಿ ಬೇಕ್ರಲ್ಲ ಸರ್. ಈಗ ದುಡ್ದ ಈಗಿಂದೀಗ ತಿನ್ನಾರು ಸರ್ ನಾವು. ಮಧು ಲೋಹಾರ್, ಮಧು ಕಲ್ಲಪ್ಪ ಗಡಿಗೇರಿ.